ನಾನು ನಿಮ್ಮ ಅಶೋಕ್ BMTC ಡಿಪೋ 36 ವಾಹನ ಡಿಪೋದಲ್ಲಿ ನಿಂತಿದ್ದೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಇನ್ಫಾರ್ಮೇಟಿವ್ ಒಂದು ವಿಚಾರ ತಮ್ಮ ಹತ್ರ ಮಾತಾಡಬೇಕಾಯಿತು. ಯಾಕೆಂದರೆ ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ಕೊಳ್ತೀರಿ, ಮತ್ತು ಹಾಗೆ ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಗಳನ್ನ ನೀವೇ ಅನುಭವಿಸ್ತೀರಿ. ಇದು ತುಂಬ ಕ್ರಿಟಿಕಲ್ ಪೊಸಿಷನ್ನು ಅಂತಂದರೆ ಈಗ ಒಂದು ಸಾರಿಗೆ RTOನಲ್ಲಿ ತುಂಬ ಕಠಿಣವಾದಂಥ ಕೆಲವೊಂದಷ್ಟು ರೂಲ್ಸ್ಗಳು ಬಂದಿದೆ. ಅದನ್ನು ಫಾಲೋಅಪ್ ಮಾಡಬೇಕು, ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಮುಖ್ಯವಾದ ವಿಚಾರ. ನನಗೂ ಕೂಡ ಮೊನ್ನೆ RTO ಆಫೀಸ್ಗೆ ಹೋದಾಗ ನಮ್ಮ ಸ್ನೇಹಿತನ ಲೈಸೆನ್ಸ್ ರಿನ್ಯೂವಲ್ಗೆ ಹೋದಾಗ ಈ ವಿಚಾರ ತಿಳಿತು. ಅದೇನಂತ ಹೇಳ್ತೀನಿ, ಯಾಕೆಂದರೆ ಇತ್ತೀಚೆಗೂ ಕೂಡ ಸ್ವಲ್ಪ ಕೆಲವೊಂದಷ್ಟು ಈ ಪ್ರಾಬ್ಲಮ್ಗಳನ್ನು ಅನುಭವಿಸಿದ್ರಿ. ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ರಿಕ್ವೆಸ್ಟ್ ಸ್ಟಾಪ್ಗಳನ್ನ ಕೊಡೋದನ್ನ ದಯವಿಟ್ಟು ನಿಲ್ಲಿಸಿ. ಫಸ್ಟ್ ಆಫ್ ಆಲ್ ರಿಕ್ವೆಸ್ಟ್ ಸ್ಟಾಪ್ಗಳನ್ನ ಕೊಡೋದನ್ನ ದಯವಿಟ್ಟು ಫಸ್ಟು ನಿಲ್ಲಿಸಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಬರ್ತಾರೋ ಪ್ರಾಬ್ಲಮ್ ರಿಕ್ವೆಸ್ಟ್ ಸ್ಟಾಪ್ಗಳಿಂದ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಇದರಿಂದ. ಏನು ಅಂತಂದರೆ, ಈಗ ಸಪೋಸ್ ನೀವು ನೋಡ್ಬೋದು, ಇಲ್ಲಿ ಮಿರರ್ ತೋರಿಸ್ತೀನಿ ನಿಮಗೆ. ಆ ಮಿರರ್ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಜಾಗ ಇರುತ್ತೆ, ಅಥವಾ ಹಿಂದೆ ಗಾಡಿಗಳು ಬರ್ತಾ ಇರ್ತವೆ, ನೋಡ್ಬೋದು ನೀವು. ಕಾಣ್ತಾ ಇರ್ತದೆ ನಿಮಗೆ ಅಲ್ವಾ, ಈ ರೀತಿ ಗಾಡಿಗಳು ಕಾಣ್ತಾ ಇರ್ತದೆ. ಅಲ್ಲಿ ಮಿರರ್ ಕೂಡ ಇದೆ, ನೀವು ನೋಡ್ಬೋದು ನೀವು. ಮತ್ತು ಸೆಂಟ್ರಲ್ಲೂ ಕೂಡ ಮೇಲೆ ದೊಡ್ಡ ದೊಡ್ಡ ಬರ್ತಕ್ಕಂಥ ಗಾಡಿಗಳು ನಿಮಗೆ ಕಾಣಿಸಕ್ಕಂಥ ಸೆಂಟ್ರ್ ಮಿರರ್ ಇಟ್ಟಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಸ್ನೇಹಿತರೆ, ಈಗ ಯಾರೋ ಒಬ್ಬರು ಬರ್ತಾರೆ, ನನಗೆ ನಡೀಲಿಕ್ಕೆ ಆಗಲ್ಲಪ್ಪ, ಅಲ್ಲಿ ನಿಲ್ಲಿಸು ಇಲ್ಲಿ ನಿಲ್ಲಿಸು ಅಂತ ನಿಮಗೆ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಸಪೋಸು ನೀವು ಹಿಂದೆಗಡೆ ಮಿರರ್ ನೋಡಿರೋದಿಲ್ಲ, ಅಥವಾ ನಿಮ್ಮ ಹಿಂದೆಯೇ ಯಾರೋ ಒಂದು ಬೈಕ್ ಬರ್ತಾನೆ, ಎಲೆಕ್ಟ್ರಿಕ್ ಬೈಕ್ ಬರ್ತಾ ಇರ್ತದೆ, ನಿಮಗೆ ಕೇಳಿಸೋದಿಲ್ಲ ಸೌಂಡು. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನೀವು ನೋಡೋದಿಲ್ಲ ಹಿಂದೆ, ಅದಕ್ಕೆ ನಿಮಗೆ ಗೊತ್ತು ಕೂಡ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಫ್ರಂಟಲ್ಲೇ ನಿಮಗೆ ಕ್ಯಾಮ್ರಾ ಇಲ್ಲ, ಅದು ಕ್ಯಾಮ್ರಾ ನೋಡೋವಂಥ ಒಂದು ಸಹಾಯ ಕೂಡ ನಮ್ಗೆ ಇರೋದಿಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಯಾಕೆಂದರೆ ಅವ್ರು ಕೇಳ್ತಾರಲ್ಲ, ಅವ್ರ ಕಡೆ ಮಾತ್ರ ನಾವು ನೋಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಗಾಡಿನ ನಿಲ್ಲಿಸಿದಾಗ ಏನಾಗುತ್ತೆ ಅಂತಂದರೆ, ಹಿಂದೆ ಎಲ್ಲೋ ಬಸ್ ಸ್ಟಾಪ್ ಇದೆ ಅಥವಾ ಎಲ್ಲೋ ನಿಲ್ಲಿಸ್ತಾನೆ ಅಂತೇಳಿ ಡ್ರೈವರ್ ಕಂಡಕ್ಟರ್ ನಾನು ನಂಬ್ಕೊಂಡು ಹಿಂದೆಗಡೆ ಗಾಡಿ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಸಡನ್ನಾಗಿ ಬ್ರೇಕ್ ಹೊಡೆದಾಗ ಅವ್ರು ಇಳಿಸ್ಬೇಕು ಅಂತ ಗಾಡಿ ಲೆಫ್ಟ್ಗೆ ರೈಟ್ಗೆ ಹೇಳಿದಾಗ ಹಿಂದೇನು ಬರ್ತಕ್ಕಂಥದ್ದು ವಿಚಲಿತ ಆಗ್ತಾನೆ. ಮತ್ತು ಇನ್ನು ಕೆಲವು ತುಂಬ ದೂರದಲ್ಲಿ ಬರ್ತಕ್ಕಂಥ ಕಾರ್ಗಳು ನಮ್ಮ ಗಾಡಿನ ಚಿಕ್ಕದಾಗಿರೋದ್ರಿಂದ ಅವು ನಮ್ಮ ಗಾಡಿ ಮಧ್ಯದಲ್ಲಿ ಬರ್ತಾರೆ ಕೂಡ ನಮಗೆ ಕಾಣಿಸೋದಿಲ್ಲ. ನೋಡಿ, ಸೆಂಟ್ರ್ ಮಿರರ್ಗೂ ಕೂಡ ನಮಗೆ ಕಾಣಿಸೋದಿಲ್ಲ. ಸೆಂಟ್ರ್ ಮಿರರ್ಗೆ ಏನು ಅಮ್ಮಮ್ಮ ಅಂತಂದ್ರೆ ನೀವು ನೋಡಬೇಕು ಅಂತಂದರೆ ಮ್ಯಾಕ್ಸಿಮಮ್ ಒಂದು 15-20 ಅಡಿ ದೂರದಲ್ಲಿರೋ ಗಾಡಿಗೆ ನೀವು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಆ ಥರ ಏನಿರೋದಿಲ್ಲ, ನಿಮಗೆ ಕಾಣಿಸೋದೇ ಇಲ್ಲ. ಈ ಥರದಂಥ ತೊಂದರೆಗಳಲ್ಲೂ ಕೂಡ ಕಾರು ವೇಗವಾಗಿ ಬರ್ತಾ ಇರುತ್ತೆ, ಬಸ್ ಸ್ಟ್ಯಾಂಡ್ ಎಲ್ಲ ಇರುತ್ತೆ ಅಂತ ತಿಳ್ಕೊಂಡಿರ್ತಾನೆ. ಮತ್ತು ಆಗ ಒಂದು ರೆಗ್ಯುಲರಾಗಿ ಅದೇ ರೋಡಲ್ಲಿ ಓಡಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದರೆ ಬಸ್ ಸ್ಟ್ಯಾಂಡ್ ಇನ್ನು ಮುಂದೆ ಇದೆ ಅಂತ ಹೇಳಿ ಅವ್ನು ನಂಬ್ಕೊಂಡು ಬರ್ತಾ ಇರ್ತಾನೆ. ಇಂಥ ಟೈಮಲ್ಲಿ ನೀವು ಕೊಟ್ಟರೆ ತಪ್ಪಾಗುತ್ತೆ. ರಿಕ್ವೆಸ್ಟ್ ಸ್ಟಾಪ್ ಕೊಡೋದ್ರಿಂದ ಅಪಘಾತಗಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಸಿಗ್ನಲ್ಗಳಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಸ್ಟಾಪ್ಗಳನ್ನು ನಾವು ಇಳಿಯೋದನ್ನು ಕೂಡ ನಿಲ್ಲಿಸ್ಬಿಡೋಣ. ಡ್ರೈವರ್ ಕಂಡಕ್ಟರ್ ನಾವು ರಿಕ್ವೆಸ್ಟ್ ಸ್ಟಾಪ್ ಕೇಳೋದು ಬೇಡ, ನಾವು ಕೊಡೋದು ಬೇಡ. ಯಾಕೆಂದರೆ ನಮ್ಮ ನೋಡಿ ಇನ್ನೊಬ್ರು ಕೇಳ್ತಾರೆ, ಅಥವಾ ಅವನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರ್ತಾನೆ, ಅವ್ನು ಇಳಿದೋದ ಅಂತಂದು ಇನ್ನೊಬ್ಬ ಬಂದು ಕೇಳ್ತಾನೆ, ಅಥವಾ ಒಂದು ಹೆಣ್ಮಗು ಬಂದು ಕೇಳಿದಾಗ ನಾವು ಕೊಡದೇ ಇದ್ದಾಗ ಅದು ಕೂಡ ಕಷ್ಟ ಆಗುತ್ತೆ. ಇದೇ ತೊಂದರೆಗಳು ಬರ್ತವೆ. ಯಾಕೆಂದರೆ ಅವ್ನು ಮಾತ್ರ ಕೊಡ್ತೀರಿ, ನಮಗೆ ಕೊಡೋದಿಲ್ಲ, ಸ್ಟಾಪ್ ಮಾತ್ರ ಬೇರೆನಾ, ನಾವು ಮಾತ್ರ ಬೇರೆನಾ ಅಂತ ಕೆಲವರು ಜಗಳ ಮಾಡ್ತಾರೆ, ಕಿರಿಕ್ ಮಾಡಿದ್ದಾರೆ. ಕೆಲವರು ನನಗೆ ಹೊಡೆದು ಕೂಡ ಇದ್ದಾರೆ. ನನ್ನ ಸ್ವಂತ ಅನುಭವ ಕೂಡ ನನಗಾಗಿದೆ. ರಾಜರಾಜೇಶ್ವರಿ ಗೇಟಲ್ಲಿ ಏಟ್ ಕೂಡ ತಿಂದಿದ್ದೀನಿ ನಾನು, ಅದು ಕೂಡ ನನಗೆ ಅನುಭವ ಆಗಿದೆ. ಕೆಟ್ಟ ಮಾತುಗಳನ್ನು ನಾನು ಕೇಳಿದ್ದೀನಿ. ಆದರೆ ಇವತ್ತವರೆಗೂ ಯಾವುದೇ ಕಾರಣಕ್ಕೂ ಸಿಗ್ನಲ್ಗಳ ಡೋರನ್ನು ನಾನು ತೆಗೆಯಲ್ಲ, ರಿಕ್ವೆಸ್ಟ್ ಸ್ಟಾಪ್ಗಳನ್ನು ನಾನು ಕೊಡೋದಿಲ್ಲ, ನಾನು ಕೇಳೋದು ಇಲ್ಲ. ಸ್ನೇಹಿತರೆ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಂಥ ಸ್ಥಳದಲ್ಲಿ ಏನಾದರೂ ನೀವು ಸ್ಟಾಪ್ ಕೊಟ್ಟು ಅಪಘಾತಗಳು ನಡೆದಾಗ ನೇರ ಹೊಣೆ ನೀವೇ ಆಗ್ತೀರಿ. ಸಾರ್ವಜನಿಕ ಸೇವಾ ಬಸ್ಸಿಗೆ ಇದೊಂದು ನಿಬಂಧನೆ ಇದೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮುಂದಿಂದ ಯಾವುದೋ ಒಬ್ಬ ವ್ಯಕ್ತಿ ಬ್ರೇಕ್ ಹೊಡೆದು ನೀವು ಬ್ರೇಕ್ ಹೊಡೆದಾಗ, ಸಡನ್ನಾಗಿ ಬ್ರೇಕ್ ಹೊಡೆದಾಗ ನಡೆಯುತ್ತೆ, ಅದೊಂದು ನಿಮ್ಗೆ ಕನ್ಫ್ಯೂಷನ್ ಇದೆ. ಮತ್ತು CC ಕ್ಯಾಮ್ರಾ ಇರೋದ್ರಿಂದ ನಿಮ್ಗೆ ಅದು ಫೈಂಡ್ ಔಟ್ ಆಗುತ್ತೆ, ನಿಮ್ಗೆ ಅದು ಬೆನಿಫಿಟ್ ಇದೆ. ಮುಂದೆ ನೋಡ್ತಕ್ಕಂಥ ಜನಗಳು ಕೂತಿದ್ರೆ ನೋಡಿರ್ತಾರೆ, ಅವ್ನು ಬ್ರೇಕ್ ಹೊಡೆದ, ಅವ್ನಿಗೆ ಹೊಡ್ಕೊಂಡಿದ್ದಾನೆ ಅಂತ ಏನೊಂದು ನಡೆಯುತ್ತಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಆದರೆ ರಿಕ್ವೆಸ್ಟ್ ಸ್ಟಾಪ್ ಕೊಡೋದಕ್ಕೆ ಸಿಗ್ನಲ್ಗಳಲ್ಲಿ ಡೋರ್ ತೆಗೆದು ಆಗ್ತಕ್ಕಂಥ ಎಲ್ಲ ಒಂದು ಅಪಘಾತಗಳಿಗೂ ಕೂಡ ನೀವೇ ನೇರ ಹೊಣೆ ಆಗ್ತೀರಿ. ದಯವಿಟ್ಟು ಬದಲಾಯಿಸ್ಕೊಳ್ಳಿ. ಇದು ನನ್ನ ಅನುಭವ ಕೂಡ ಆಗ್ಬೋದು, ಅನುಭವಿಸಿದ್ದೀನಿ ಕೂಡ. ಮತ್ತು ಹಾಗೆ ಈ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು ತಾಯಿ ಒಂದು ಮಗು ಇಳಿದ್ರು. ಅಂಥ ಟೈಮಲ್ಲಿ ಏನಾಯಿತು ಅಂತಂದರೆ, ಸ್ವಲ್ಪ ದೂರ ಹೋದ್ಮೇಲೆ ಒಂದು 11 kV ವೈರ್ ತಗಲಿ ಆ ಮಗು ಮತ್ತು ಆ ತಾಯಿ ಇಬ್ಬರು ಕೂಡ ಸುಟ್ಟೋದ್ರು. ಆ ಟೈಮಲ್ಲಿ ಡ್ರೈವರ್ ಕಂಡಕ್ಟರನ್ನ ತುಂಬ ಟಾರ್ಗೆಟ್ ಮಾಡಿದ್ರು ಮೀಡಿಯಾದವರು ಅಲ್ವಾ. ಆವಾಗ ಏನು ಟಾರ್ಗೆಟ್ ಮಾಡಿದ್ರೆ ಹೇಳಿ, ಯಾಕೆ ತೆಗಿಬೇಕಾಯ್ತು ಬಾಗಿಲ, ಏನು ಮಾಡಬೇಕಾಯ್ತು ಅಂತೇಳಿ ಎಲ್ಲ ಟಿವಿನಲ್ಲಿ ಚಾಲಕನೇ ಇದಕ್ಕೆ ಕಾರಣನಾ ಹೊಣೆನಾ ಅಂತೇಳಿ. ದಯವಿಟ್ಟು ಸ್ನೇಹಿತರೆ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಸ್ ಸ್ಟಾಪಲ್ಲಿ ಕರ್ಕೊಂಡೋಗಿ ಬಿಟ್ಟಾಗ ಅವ್ರ ಕೈಲಿ ನಡೆಯೋಕ್ಕಾದರೆ ನಡೀಲಿಲ್ಲ, ಆಟೋ ಮಾಡ್ಕೊಂಡಾದರೂ ಹೋಗ್ತಾರೆ. ನೀವು ಆಮೇಲೆ ಎಷ್ಟು ಆಟೋಗಳು ಎಷ್ಟು ಬಸ್ಗಳನ್ನ ಹತ್ತಬೇಕಾಗುತ್ತೆ, ಕೋರ್ಟ್ ಕಚೇರಿ ಅಲಿಬೇಕಾಗುತ್ತೆ ಅಂತ ದಯವಿಟ್ಟು ಮನಗಾಣಿ, ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಅಧಿಕಾರಿಗಳು, ಪ್ರತಿಯೊಬ್ಬರು ಕೂಡ ಹೇಳೋದು, ನಮ್ಮ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು ಈ ವಿಚಾರದಲ್ಲಿ. ರೂಪಾ ಮೇಡಮ್ ಅಂತಿದ್ರು. ಮತ್ತು ಹಾಗೆ ಈಗ ನಮ್ಮ ಇರತಕ್ಕಂಥ ಮೊದಲು ಈಗ ರಿಟೈರ್ಡ್ ಆಗಿರತಕ್ಕಂಥ ಕೃಷ್ಣಪ್ಪ ಸರ್ ಆಗಿರ್ಬೋದು, ಡಿಪೋ 35ನಲ್ಲಿದ್ದರು, ಈಗ ಲಾಸ್ಟ್ ಫೈನಲ್ ರಿಟೈರ್ಡ್ ಆದರು ಅವರು ಕೂಡ. ಮತ್ತು ಪ್ರೆಸೆಂಟ್ ನಮ್ಗೆ ಈಗಿರತಕ್ಕಂಥ ಕೇಶವ್ ಸರ್ ಕೂಡ ಆಗಿರ್ಬೋದು, ಅವರು ಕೂಡ ಪ್ರತಿಯೊಬ್ಬರು ಕೂಡ. ಮತ್ತು ನಮ್ಮ ಈಗ ಬರ್ತಕ್ಕಂಥ ಈಗ DC ಮೇಡಮ್ ಕೂಡ ಹೇಳ್ತಾರೆ, ಏನಂದರೆ ರಿಕ್ವೆಸ್ಟ್ ಸ್ಟಾಪ್ಗಳನ್ನ ಕೊಡೋವಾಗ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಏನು ಅನುಭವಿಸ್ತೀರಿ ಅದು ಫುಲ್ ಫಾಲ್ಟು ನಿಮ್ಮ ಮೇಲೆ ಬರುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾವತ್ತೂ ಕೂಡ ಒಂದು
ನಿಮಗೆ ಬೇಕಾಗಿರತಕ್ಕಂಥ ಒಂದು ನಿಲ್ದಾಣಗಳನ್ನು ಹೊರತುಪಡಿಸಿ ನಿಗದಿಪಡಿಸ್ತಕ್ಕಂಥ ಒಂದು ನಿಲ್ದಾಣವನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ನೀವು ಗಾಡಿ ನಿಲ್ಲಿಸೋದ್ರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಮು ನಾಳೆ ಸಹ ನಿಮ್ಮ ಮನೆ ಮಾರ್ಕೋಬೇಕಾಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಇದು ರೂಲ್ಸಲ್ಲಿದೆ ಆರ್ ಟಿ ಒದಲ್ಲಿ, ತೆಗೆದು ನೋಡಿ. ಮತ್ತು ಹಾಗೆ ನೆಕ್ಸ್ಟ್ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ, ನೋಡ್ಕೋಬೋದು. ಹೀಗೆ ಈ ರೀತಿಯಲ್ಲಿ ಮುಂದೆ ಇದೆ ನೋಡ್ಕೊಳ್ಳಿ. ಇದರಲ್ಲೂ ಕೂಡ ಇದೆ ಕರ್ತವ್ಯದ ಪ್ರಾರಂಭಕ್ಕೂ ಮುನ್ನ ನೀವು ಮಾಡಬೇಕಾದಂಥ ಒಂದು ಚಾಲನಾ ಸಮಯದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಪೂರ್ತಿ ನಿಯಮಾವಳಿ ಇದೆ, ಅದರಲ್ಲಿ ನೋಡ್ಕೊಳ್ಳಿ. ಇದೆಲ್ಲವನ್ನು ತೋರಿಸಿ ಕೂಡ ನೀವು ಬದಲಾಗಿಲ್ಲ ಅಂತಂದರೆ ದಯವಿಟ್ಟು ಮುಂದಿನ ಎಲ್ಲ ಅನಾಹುತಕ್ಕೂ ನೀವು ಹೊಣೆ ಆಗ್ತೀರಿ. ದಯವಿಟ್ಟು ಸ್ನೇಹಿತರೆ, ಯಾರ್ಯಾರು ರಿಕ್ವೆಸ್ಟ್ ಆಪನ್ನು ಕೊಡೋದಿಲ್ಲ ಅವರು ಒಂದು ಕಮಿಟ್ ಮಾಡಿ ತಿಳಿಸಿ. ಯಾಕೆಂದರೆ ನಮಗೆ ಬೇಕಾಗಿಲ್ಲ. ಅಧಿಕಾರಿಗಳು ಹೇಳೋದು ನಮ್ಗೆ ಅದೇ, ಮೊದಲು ನೀವು ಚೆನ್ನಾಗಿರಿ, ಸಂಸ್ಥೆ ಹೆಸರು ಉಳಿಸಿ, ಸಂಸ್ಥೆನ ಕಾಪಾಡಿ, ರಿಕ್ವೆಸ್ಟ್ ಆಪನ್ನ ಕೊಡಬೇಡಿ, ನೀವು ಕೂಡ ಕೇಳೋಕ್ಕೆ ಹೋಗಬೇಡಿ, ಸಂಸ್ಥೆ ಕೆಟ್ಟ ಹೆಸರು ಬರುತ್ತೆ, ಒಂದು ಸಾವು ನೋವಾದರೆ ಅಂತ ಹೇಳ್ತಾ ಇರ್ತಾರೆ, BMTC ಟಾರ್ಗೆಟ್ ಮಾಡ್ತಾರೆ. ದಯವಿಟ್ಟು ಸಂಸ್ಥೆನ ಉಳಿಸೋಣ, ಬೆಳೆಸೋಣ, ದಯವಿಟ್ಟು ತೊಂದರೆಗೊಳಗಾಗಬೇಡಿ ಸ್ನೇಹಿತರೆ. ನಾನು ನಿಮ್ಮ ಅಶೋಕ್, BMTC ಡಿಪೋ 36. ವಂದನೆಗಳು ಸ್ನೇಹಿತರೆ. ತಮಗೇನಾದರೂ ಅಭಿಪ್ರಾಯಗಳಿದ್ರೆ ತಿಳಿಸ್ಬೋದು. ತಮ್ಮ ಕಹಿ ಸಿಹಿ ನೆನಪುಗಳನ್ನು ಇಲ್ಲಿ ಹಂಚಿಕೊಳ್ಬೋದು ಸ್ನೇಹಿತರೆ. ದಯವಿಟ್ಟು ಸಿಹಿ ಅನ್ನೋದಿಲ್ಲ, ಏನು ಬರೋದಿಲ್ಲ, ಬರೀ ಕಹಿನೇ. ಕೊಡದೇ ಇದ್ದರೆ ಬೈತಾರೆ, ಹೊಡಿತಾರೆ, ಹಾಡ್ತಾರೆ, ಮತ್ತೊಂದು ಆಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿಸ್ತಾರೆ. ನಿಮ್ಮ ಕೆಲಸ ನಿಮ್ಮ ಕೈಲಿದೆ, ನಿಮ್ಮ ಸೇಫ್ಟಿ ನಿಮ್ಮ ಕೈಲಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ವಂದನೆಗಳು.